ಗಾನಕ್ಕೆ ಮನಸೋತೆಯ ಎನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ ಮನಸ್ಸಿನ ಆಸೆಯ ನೀ ಬಲ್ಲೆಯ ಯಮುನ ತೀರಕ್ಕೆ ನೀನಾದ ರಾಧೆ ರಾಧೆಯ ಮನೆಗೆ ಗೋಪಾಲ ನಾನಾದೆ ನೀನಾದ ರಾಧೆ ರಾಧೆಯ ಮನೆಗೆ ಗೋಪಾಲ ನಾನಾದೆ ಎನ್ನಯ ಬಳಿಗೆ ಓಡೋದೆ ನೀ ಬಂದೆ ಎನ್ನಯ ಬಳಿಗೆ ನೀ ಓಡೋಡಿ ನೀ ಬಂದು ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನಸ್ಸಿನ ಆಶಯ ನೀ ಬಲ್ಲೆಯ ಮನಸ್ಸಿನ ಆಶಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಹಾಗಾದ್ರೆ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಲ್ಲ ಪ್ರೇಸಿ, ಯುದ್ಧವೆಂದು ಅನಿವಾರ್ಯ. ಯುದ್ಧ ಅದು ಎಂತಹ ಯುದ್ಧ? ಈ ಜಗತ್ತಿನ ಸೃಷ್ಟಿಯಲ್ಲಿ ಇಂದೆಲ್ಲಿ ನೋಡಿದಂಥ ಚಿಂತೆಯ ಹತ್ಯಾಕಾಂಡ. ಕೌರವರ 11 ಅಕ್ಷೋಣಿ ಸೈನ್ಯದಳ ಒಂದು ಕಡೆ, 7 ಅಕ್ಷೋಣಿ ಪಾಂಡವರ ಸೈನ್ಯ ಮತ್ತೊಂದು ಕಡೆ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯ ಎಷ್ಟು ಜನರು ಜೀವಂತವಾಗಿ ಉಳಿಯುವರು, ಅಳಿಯುವರು. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯದ ಸೀಮಾ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಪ್ರೇಸಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಸಿ. ಪುರಾತನ ಹಳಿವೆ ನೂತನ ವಿಸ್ಕಾರ. ಯುದ್ಧವೆಂದು ಅವಶ್ಯಕ. ಇದರಿಂದ ನಾನು ಒಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಯುದ್ಧದಿಂದ ಅನೇಕ ಪೃಥ್ವಿಯ ಕಲ್ಮಶವನ್ನು ನಾನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣದಿಂದ ರಕ್ತದಿಂದ ತೊಯಿಸಿ ವಿಸರ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡೆಯುವೆನು. ಆ ಬೀಜ ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರೇಸಿ. ಪ್ರಾಣೇಶ್ವರ, ಪ್ರೇಮ ನಾಮವಿಂದು ವಿಫಲವಾಯಿತೆ. ಪ್ರೇಮ ನಾಮವಿಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಸರ್ವಹಾರಿಣಿ 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 ಸರ್ವಹಾರಿಣಿ. ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲವಾಯ್ತೆ. ರುಕ್ಮಿಣಿ, ಸಮಾಧಾನ ಭೇದವಿಲ್ಲ, ಕೋಮಲಾಂಗಿ ವಿಫಲ
ಫಲವಾಯ್ತೆ ಸಮರದಂಡದಿಂದ ಧರಣೆ ಪಾಪಹಾರಿಣೆ ಧರಣೆ ಪಾಪಹಾರಿಣೆ ಧರಣೆ ಪಾಪಹಾರಿಣೆ ಧರಣೆ ಪಾಪಹಾರಿಣೆ ರುಕ್ಮಿಣಿ ಕಾವುದೈದೆಯ ನಿಧಾನ ಕಾವುದೈದೆಯ ನಿಧಾನ ಭಾವನಾತ್ಮ ಭಕ್ತಾರೀನ ಕಾವುದೈದೆಯ ನಿಧಾನ ಭಾವನಾತ್ಮ ಭಕ್ತಾರೀನ ಲೋಕಕ್ಕಿಂತ ಶಾಂತಿ ಧಾನ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ ಕಾಂತ ಕಾಯು ಮೋಹನ ತರವಿ ಶಾಂತಿ ಘಾತನಾಥ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧದೊದಗೆ ರುಕ್ಮಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಧದೊದಗೆ ಕರ್ಮಭೂಮಿ ಭಾರತವೋ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಧನ್ಯ ಮಾಡುದೆ ಪ್ರಾಣೇಶ್ವರ ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಅದೇಕೆ ಸ್ವಾಮಿ ರುಕ್ಮಿಣಿ ಕಾಳ ಸ್ವಲ್ಪ ಕಚ್ಚಿದವರನ್ನ ಮೃತ್ಯುವಿನ ರಕ್ಷಿಸಬೇಕಾದ್ರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲೋ ಪ್ರೇಸಿ ಆರ್ಯಾವರ್ತಿಗಂತಹ ದುರವಸ್ಥೆ ಉಂಟಾಗಿರುವುದು ಅಭಿಮಾನಸರಿಂದ ಪ್ರವಕ್ತರಾದ ಕ್ಷೇತ್ರ ನರನಾಡಿಗಳಲ್ಲಿ ರಕ್ತಾಧಿಕ್ಯ ಹೆಚ್ಚಿ ಅದನ್ನ ರೋಗದಂತರವು ಕಾಣಿಸಿಕೊಂಡಿದೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆ ಆಗುವುದಲ್ಲ ಪ್ರೇಸಿ ಪ್ರಾಣೇಶ್ವರ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ಈ ಯುದ್ಧವನ್ನು ನಿಲ್ಲಿಸು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು ಸ್ವಾಮಿ ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಆ ದುರ್ಯೋಧನ ರಾಜ್ಯಕ್ಕೆ ತೆರಳುತ್ತಿರುವುದು ಆದರೂ ಈ ನನ್ನ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು ಪ್ರೇಸಿ ಸ್ವಾಮಿ ಅಂಬೋದೇನೆ ದೇಯಲ್ ಮುದಯಿಸಿಯಲ್ಲಂ ಸಂಭ್ರಮಗೊಳ್ಳೆ செய்த ಅಧಿದೇವತೆ ಸ್ವಾಮಿ ಅಂಬೋದೇನೆ ದೇಯಲ್ ಮುದಯಿಸಿಯಲ್ಲಂ ಸಂಭ್ರಮಗೊಳ್ಳೆ செய்த ಅಧಿದೇವತೆ ಯಾರು ಕೈಗೆಲ್ಲ ಹೃದಯ ರಂಗವ ಜಾದು ಕೈಗೆಲ್ಲ ಹೃದಯ ರಂಗವ ಮೋದದಿ ಸೆಳೆದ ಸದಮಲ
ಮುದದಿ ಸೆಳೆದ ಸದಮಲ ಸೇರಿ ಅಮೋದೇನೆದೆಯೇ ಕಡಲ ಮಡಿಲಿ ನೋಡಿ ಬಂದ ಕ್ಷಣ ಮೋಡಿ ಮಾಡಿದಿರಿ ಕುಡಿ ನೋಟದಿ ಕಡಲ ಮಡಿಲಿ ನೋಡಿ ಬಂದ ಕ್ಷಣ ಮೋಡಿ ಮಾಡಿದಿರಿ ಕುಡಿ ನೋಟದಿ ನಾಡಿ ಮಿಡಿಸಿ ಹೃದಯ ಪಲ್ಲಂಗದಿ ಪ್ರಭು ನಾಡಿ ಪವಡಿಸಲಾಶ್ರಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಡಿಲಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಕಿಸೆಯೇ ಭಾರ್ಗವೇ ರುಕ್ಮಿಣಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಕಿಸೆಯೇ ಭಾರ್ಗವೇ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ರುಕ್ಮಿಣಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿದಂತಹ ಕೊಚ್ಚಲಿಂತ ಬಡವಳಿಸಲಿವೆ ನಿನ್ನ ರೂಪ ರಚಿದಂತಹ ಕುಚ್ಚಕ್ಕೆ ನಿಟ್ಟೆ ಬಡವಳಿಸಲಿವೆ ಸುರಭಿ ಸುಬೋಧಯದಿ ಸಿರಿದೇವಿಯ ವರಿಸಿದೆನಾ ಸುರಭಿ ಸುಬೋಧಯದಿ ಸಿರಿದೇವಿಯ ವರಿಸಿದನ ಬಂದೆನ್ನ ಬಂದಿಯೋಳು ಆನಂದ ಪಡಿಸು ಬಂದೆನ್ನ ಬಂದಿಯೋಳು ಆನಂದ ಪಡಿಸು ಅಂಬೋದೇನಿದೆಯೇ ಅವಧೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಅವಧೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಗೌರಿ ಮನೋಹರನು ನಿರ್ವಾಣಿ ಪತಿ ಬ್ರಹ್ಮನು ಅಹದಲ್ಲವೇ ಪರಮಾತ್ಮ ಮನೋಹರನು ಗೀರ್ವಾಣಿಪತಿ ಬ್ರಹ್ಮನು ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚಲುವ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚಲು ಸುರಭಿ ಶುಭೋದಯದಿ ಸಿರಿದೇವನ ವರಿಸಿದನ ಪ್ರಭು ಸುರಭಿ ಶುಭೋದಯದಿ ಆನಂದ ಪಡಿಸು ಆನಂದ ಪಡಿಸು ಕಡಲ ಮಾಡಿಲಿ ಮೋಡಿ ಬಂದ ಕ್ಷಣ ಮೋಡಿ ಮಾಡಿ ಕುಡಿ ನೋಟದಿ ನಾಡಿ ಮಿಡಿಸಿ ಹೃದಯ ಪಲ್ಲಂಗದಿ ನಾಡಿ ಮಿಡಿಸಿ ಹೃದಯ ಪಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಡಿಲಿ ಕೃಷ್ಣ
ಕೃಷ್ಣ ಬಟ್ಟೆ
ಪಂಚಪಾಂಡವರಿದ್ದರೂ ಸಹ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಲಾಗ ಕಾಲವನ್ನು ಕಳೆಯಬೇಕಾಯ್ತಲ್ಲ. ಪಾಂಚಾಲಿ, ಇವಳೇಕೆ ಈ ರೀತಿ ರೋಧಿಸುತ್ತಿರುವಳಲ್ಲ? ಪ್ರೇತಮೆ, ಏಕೆ ರೋದಿಪೆ? ತರುಣಿ ಮಣಿಯ ಏಕೆ ರೋದಿಪೆ? ಅಗ್ರಜನಾಗ್ನೆ ಮೀರಿ ಶೀಘ್ರವೆಂದು ಸೇರಿ ಅಗ್ರಜನಾಗ್ನೆ ಮೀರಿ ಶೀಘ್ರವೆಂದು ಸೇರಿ ತಗ್ಗಿಸುವೈ ಮತಾಂತರ ತಗ್ಗಿಸುವೈ ಮತಾಂತರ ಭಕ್ತರಾಗದೆ ಚಿಂತೆ ಏಕೆ ರೋದಿಪೆ? ತರುಣಿ ಮಣಿಯ ಏಕೆ ರೋದಿಪೆ? ಬಿಡು ಬಿಡು ನಿನ್ನೆ ಹೊರಲ ಬಗೆ ಬಿಡುಗನ್ನು ತಿರುಳನ್ನ ಹೊರಲ ದೇವಿ, ಬಿಡು ಬಿಡು ನಿನ್ನೆ ಹೊರಲ ಬಗೆ ದಿಡುಗನ್ನು ತಿರುಳನ್ನ ಹೊರಲ ಹೊರಲ ತಗ್ಗಿಸುವೈ ಮದಾಂಧರ ತಗ್ಗಿಸುವೈ ಮದಾಂಧರ ಭಕ್ತರಾಗದೆ ಚಿಂತೆ ಏಕೆ ರೋದಿಪೆ? ತರುಣಿ ಮಣಿಯ ಏಕೆ ರೋದಿಪೆ? ಅದೇಕೆ ರೋದಿಪೆ? ಅದೇಕೆ ರೋದಿಪೆ? ಪ್ರೇತಮೆ, ವ್ಯಸನದಿಂದಿರುವೇಕೆ? ನಿನ್ನ ಕೊಲಿಸಲು ನಾನಿಲ್ಲವೇ? ಜಗದಳತ್ಯೋಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೆ ದೇವಿ, ನಿನಗೆ ತಿಳಿಯದೆ. ನಿಮ್ಮಂತಹ ಪತಿಗಳನ್ನು ಪಡೆದ ಮೇಲೆ ವ್ಯಸನವಲ್ಲದೆ ಇನ್ನೇನು ಸ್ವಾಮಿ, ಇನ್ನೇನು? ಇದೇನು ಪ್ರಿಯ, ಪಂಚಪಾಂಡವರಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸದೆ ಕಾಲವನ್ನು ಕಳೆಯಬೇಕಾಯ್ತಲ್ಲ. ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು. ಹಿಂದೆ ನೀನು ಒದಗಿದ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರ್ಯಾರು? ಹೇ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸೊಮ್ಮನಿದ್ದ ಮಾತ್ರಕ್ಕೆ ನನ್ನನ್ನ ಕೈಲಾಗದೆ ಹೇಳಿ ಎಂದು ಭಾವಿಸಿದ್ಯಾ? ಕೇಳು ಕೇಳು. ಕೇಳೆ ಹೇ ಧ್ರುಪದ ಸುತೆ, ಕೇಳೆ ಹೇ ಧ್ರುಪದ ಸುತೆ, ಸತಿ ಮತಿ ಮದೋನ್ಮಚಾರಿ, ಸತಿ ಮತಿ ಮದೋನ್ಮಚಾರಿ, ಕೇಳೆ ಹೇ ಧ್ರುಪದ ಸುತೆ. ದುರ್ಮದಾಂಧನ ದುರ್ಯೋಧನನ ಕಡೆ ಮುರಿಯದೆ ಬಿಡೆ ಕಥೆಯಳುನ, ದುರ್ಮದಾಂಧನ ದುರ್ಯೋಧನನ ಕಡೆ ಮುರಿಯದೆ ಬಿಡೆ ಕಥೆಯಳುನ, ದುರುಳ ದುಶ್ಯಾಸನ ಹೊಡಲನು ಬಯಲು. ಪಾಂಚಾಲಿ, ದುರುಳ ದುಶ್ಯಾಸನ ಹೊಡಲ ಬಯಲು. ದೇವಿ, ಹೇಳು ನನ್ನ ಪ್ರತಿಜ್ಞೆಯನ್ನ. ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ದಿಕ್ಕು ತಪ್ಪಿ ಮುಂದಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಆ ತ್ರಿಮೂರ್ತಿಗಳೇ ನನಗೆದುರಾಗಿ ನಿಂತರೂ ಸರಿ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಧರಣಿಗುರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಾರದಿದ್ದರೆ ನಾನು
ಬಂಡವಕನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ರಮಣೇಶ್ವರ, ನಿಮ್ಮ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಸ್ವಾಮಿ. ಎಷ್ಟೇ ಆಗಲಿ ನೀವು ವೀರಾದಿ ವೀರರಿಗೆಲ್ಲ ಪರಮವೀರ ಶಿಖಾಮಣಿ ಅಲ್ಲವೇ? ದೇವಿ, ನಿಲ್ಲಿಸು ಈ ನಿನ್ನ ಹೊಗಳಿಕೆ ಮಾತುಗಳನ್ನು. ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಹೋರಾಡಿ ಆ ದುರ್ಮದಾಂಧ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಈ ನನ್ನ ನೆಚ್ಚಿನ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ನಿನ್ನ ಬಿರುಮುಡಿಯನ್ನು ಕಟ್ಟಿಸಿ ಹೋದರೆ ನೆನೆಸಿ ನೆನೆಸಿ ಕಟ್ಟದೆ ಹೋದರೆ ನಾನು ಬಾಂಡವಕನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಯಾರು? ಮಧ್ಯಮ ಪಾಂಡವ. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕತೈ ತಕತೈ ಎಂದು ಕುಣಿಸಿದ, ಉತ್ತರಿಗೆ ನಾಟ್ಯವನ್ನು ಕಲಿಸಿದ ಅರ್ಜುನ. ಪಾಂಚಾಲಿ ಅಂದು ರಾಜ್ಯಸಭೆಯಲ್ಲಿ ಅಣ್ಣನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಕಾಂಡಾವನವನ್ನು ದಯಿಸಿ ಕಾಲರೇಖ ನಿವಾತಕರನ್ನು ಮರ್ದಿಸಿ ಅರನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಪಾಂಡವರ ಯಶೋದುಂದುಬಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನ ನಿಂದನೆ ನುಡಿಯೇ. ಕೇಳು, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗ ತರಂಗವಾಗಿ ಸಿಡಿಲಿನಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ಕೌರವರ ಗುಂಡಿಗೆಯನ್ನು ಸೀಳುವವು. ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರುಳ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗಹಗೈಸಿ ನಕ್ಕನಲ್ಲ ಆ ಸೂತ ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆತಿರುವೆಯ? ಇಂತಹ ಗಂಡೆದೆಯ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು ದ್ರೌಪದ. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಾಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿದ ಮೇಲೆ ಈ ಯುದ್ಧದ ಮಾತು ನನಗೆ ಒಪ್ಪುವುದಿಲ್ಲ. ಸಹೋದರರೇ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದಲೇ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿದರೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿನಗೆ ಪ್ರತಿ ಉತ್ತರ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಸ್ಥೈರ್ಯವು ತತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನಭೋ ಮಾರ್ಗಗಳೇ ಚಲಿಸಬಹುದು. ಸುರ, ನರ, ಕಿನ್ನರ, ಕಿಂಪುರುಷ, ಗಂಧರ್ವ, ಯಕ್ಷ ಪಾಲಾಕ್ಷನೇ ನನ್ನೆದುರಾಗಲಿ. ಆ ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಲೇಖದಲ್ಲಿ ಬಿಡುವುದಿಲ್ಲ. ಅಗ್ರಜ, ಈ ಭರತ ಭೂಮಿಯನ್ನು ಛಿದ್ರಕ್ಕೆ ಹೊಟ್ಟಿರುವನಲ್ಲ ಕುನ್ನಿ ಕೌರವ. ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ನೋಡಿ ಕೈ ತೋರಿ ತೊಡೆ ತೊಟ್ಟು ಪಾಂಚಾಲಿ ಕುಳಿತುಕೋ ಎಂದು ಕರೆದನಲ್ಲ, ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದೆಂಬುದನ್ನು ನಾನು ನೋಡಲೇಬೇಕು. ಈ ಭರತ ವಂಶದಲ್ಲಿ ತನ್ನ ಸರಿಸಮನ ಯಾರಿಲ್ಲ ಎಂದು ಇಗ್ಗಿದ ಹುಚ್ಚು ಮಾನವನು ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರನ್ನು ಬಲೈನರು. ಅವನಂತಹ ಛಲವಂತನೇ ಆಗಿದ್ದರೆ ತೊಡೆ ತೊಟ್ಟಿ ರಣಾಂಗಣದಲ್ಲಿ ನಿಲ್ಲಲಿ. ಅವನೆಷ್ಟೇ ಕೋಟೆ ದೀಕ್ಷೆಗೆ ಬಂದರೂ ಸರಿ, ಸಾಟಿಲ್ಲದೆ ಆ ದುರುಳ ಕೌರವರ ಕುರ್ರಕ್ತವನ್ನು ಹರಿಸಿಯೇ ಬಿಡುತ್ತೇನೆ. ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಅಣ್ಣ, ಧರ್ಮ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ
ಆ ಕಳವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ತಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರರೇ, ಸಹಸ್ರ ವರ್ಷಗಳು ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ? ಯುಗ ಯುಗಗಳು ಕಳೆದರೂ ಸಾಧ್ಯವಿಲ್ಲ. ಅಂದರೆ ನಿಮ್ಮೆಲ್ಲರ ಬಯಕೆ ಧರ್ಮ ಸಮ್ಮತವಾದರೆ ಫಲಗಳನ್ನು ಚಿಂತಿಸಬೇಕಾಗಿಲ್ಲ. ಈಗ ನಮಗುಳಿದಿರುವುದು ಸಹನೆ, ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನಣ್ಣ ಉಚ್ಚತದ ಭ್ರಾಂತಿ. ದರ್ಪದ ಕುಡಿಕಿ ತೊಗೆದು ಮುಷ್ಟಿ ಮಾತ್ರದಿಂದ ಜಗವನ್ನು ಸಂಹರಿಸಿ ಜಗವನ್ನೇ ಜಯಿಸುವ ಬಾಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಶತರುಂಡಗಳ ನೀಡಾಡದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆದೇ ತೀರಬೇಕು. ಇಲ್ಲಿಯವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟ ಸ್ಪಷ್ಟ ಕಟ್ಟವೇ ಸಾಕು. ನಾನಿನ್ನು ಮುಂದೆ ಶಾಂತಿ, ಸಹನೆ ಸಹಿಸಲಾಗದು. ಈಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ, ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲೇ ಮುಳುಗಿಸಲಿ? ನನಗೊಂದೂ ತೋರದಂತಾಗಿದೆ. ಸಹೋದರರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಮುಂದಿನ ವಿಚಾರವನ್ನು ಆಲೋಚಿಸೋಣ. ಅದೋ ನಮ್ಮ ಮರೆಯನ್ನಾಲಿಸಿ ಶ್ರೀಕೃಷ್ಣ ಪರಮಾತ್ಮನು ದಯ ಮಾಡಿಸುತ್ತೇನೆ. ಪರಮಾತ್ಮ ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಪಾಂಡುರೆ ವಿಜಯಶಾಲಿಯಾಗಿರಿ. ಪರಮಾತ್ಮ ಮಂಗಳವಾಗಲಿ. ನಾನು ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ. ಅಣ್ಣ ಕೂರ್ಮಾವತಾರಿ ಧರ್ಮೋದ್ಧಾರಿ ಮರ್ಮವ ತಿಳಿಸೇ ಪೊರೆಯೈ ಶೌರಿ ಮುರಾರಿ ಶ್ರೀಹರಿ. ಅಣ್ಣ ಶುಭವಂದಿನಿ. ವೇಣುಗೋಪಾಲ 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 ಶ್ರೀಕೃಷ್ಣ ಪಾಲ ಪಾವನ ಲೀಲಾ. ಶ್ರೀಕೃಷ್ಣ ಪಾಲ ಪಾವನ ಲೀಲಾ ರುಕ್ಮಿಣಿ ಲಾಲ ಆನಂದ ರುಕ್ಮಿಣಿ ಲಾಲ ಆನಂದ ವೇಣುಗೋಪಾಲ ವೇಣುಗೋಪಾಲ. ನರನೋ ಸುರನೋ ನೀನೇ ದೇವಾ ವರವೋ ಸಿರಿಯೋ ನಿನ್ನ ಸ್ವಭಾವ. ನರನೋ ಸುರನೋ ನೀನೇ ದೇವಾ ವರವೋ ಸಿರಿಯೋ ನಿನ್ನ ಸ್ವಭಾವ. ಆದಿಯಂತ್ಯವೂ ಯಾರು ನೀನೇ ಆದಿಯಂತ್ಯವೂ ನೀನೇ
ಪರಮಾತ್ಮ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ಪರಮಾತ್ಮ ಮರುಳಾದ ಜನರ ಬಂದು ಎನಿಸಿದ ಪರಮಾತ್ಮನು ನೀನೆ ಬಂದು ಎನಿಸಿದ ಪರಮಾತ್ಮನು ನೀನೆ ಐವರ ಅಭಿಮಾನ ನಿನ್ನದಾಯಿತೆ ನಮ್ಮ ಬಾಳಿನ ಆನಂದ ನಮದಾಯಿತೆ ಐವರ ಅಭಿಮಾನ ನಿನ್ನದಾಯಿತೆ ನಮ್ಮ ಬಾಳಿನ ಆನಂದ ನಮದಾಯಿತೆ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆ ದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಬಹಳ ಅಪಾರವಾದದ್ದು. ಧನ್ವಂದನ, ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆಯಲ್ಲ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ ಧನ್ವಂದನ, ಸಮರವನ್ನುಲ್ಲೆನಯ್ಯ ಕಮಲಾಕ್ಷ ಸಮರವನ್ನುಲ್ಲೆನಯ್ಯ ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ವಿಮದಂಗ್ವಯ್ಯ ಆಶಾಸದ ನರ ಜನ್ಮ. ಪರಮಾತ್ಮ ವಿಮದನ್ವಯ್ಯ ಆಶಾಸದ ನರ ಜನ್ಮ ವಿಮದನ್ವಯ್ಯ ಆಶಾಸ್ಪದ ನರ ಜನ್ಮ. ವಿಮದನ್ವಯ್ಯ ಆಶಾಶ್ವತ ನರ ಜನ್ಮ ಸಮರವನ್ನುಲ್ಲೆನಯ್ಯ. ಪರಮಾತ್ಮ
ದರೆಯದು ರಾಜೆಗೆ ಕಾಳಗ ಬಯಸಿ ದರೆಯದು ರಾಜೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾನ್ ಗುರಿಯಾಗುವುದೇ. ಪರಮಾತ್ಮ ನರಹತ್ಯೆಗೆ ನಾನ್ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದು ಗುರು ಬಾಂಧವರ ಶವಗಳ ಕಾಂಬುದು. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಅಲ್ಲವೇ ದೇವಾ? ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಸಮರವನ್ನುಲ್ಲೆನಯ್ಯ ಕಮಲಾಚ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಮದನ್ವಯ್ಯ ಆಚಾರದ ನರ ಜನ್ಮ. ಮದನ್ವಯ್ಯ ಆಚಾರದ ನರ ಜನ್ಮ. ಮದನ್ವಯ್ಯ ಆಶಾಶ್ವತ ನರ ಜನ್ಮ. ಮದನ್ವಯ್ಯ ಆಶಾಶ್ವತ ನರ ಜನ್ಮ. ಸಮರವನ್ನುಲ್ಲೆನಯ್ಯ ಸಮರವನ್ನುಲ್ಲೆನಯ್ಯ ಎನುಬದಿ ಪರಮಾತ್ಮ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗೋದನ್ನು ನಾನು ಸಹಿಸಲಾರೆ. ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧ ಎಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲಿ. ಕಲುಷಿತತೆಯಿಂದ ಭರತ ಭೂಮಾತೆ ಶಿರದಲ್ಲಿ ಎಪ್ಪುಗಟ್ಟಿದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದುದರಿಂದ ನೀನು ಆ ದುರ್ಯೋಧನ ಬಳಿಗಾಗಿ ಸಂಧಿಗೆ ಸಮ್ಮತಿಸುವಂತೆ ನನ್ಮಂದನ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರ ಬೋಧಿ ಇದು. ನಿನ್ನ ಮಾತೇನೋ ಧರ್ಮಸಮ್ಮತವಾದಿದ್ದಿ, ಆದರೆ ನಿನ್ನ ಈ ಸೋದರಗಳ ಅಭಿಪ್ರಾಯ ಕೃಷ್ಣ ಭೀಮಸೇನ ನಮ್ಮಗಳ ಅಭಿಮತವೇ. ನಮ್ಮಗಳ ಅಭಿಮತಕ್ಕೆ ಭದ್ರಜನೆಂಬ ಗೊಟ್ಟು ಧರ್ಮನ ಕಟ್ಟು ನಮ್ಮನ್ನು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಸುಡಬೇಕು ಈ ಎಡಿ ಜನ್ಮವನ್ನು. ಭೀಮಸೇನ ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಪರಮಾತ್ಮ ನಿನ್ನ ಅಭಿಪ್ರಾಯ. ವಾಸುದೇವ ಅರ್ಜುನ ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ನಮ್ಮ ಈ ಹೇಡಿ ಜನ್ಮವನ್ನ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾಗ್ತಕ್ಕಂತಹ ನಕುಲ ಸಹದೇವರು ಅಣ್ಣನ ಮಾತನ್ನು ತಿರಸ್ಕರಿಸುವರಿ. ತಂಗಿ ದ್ರೌಪದಿನಿ ಏತಕಮ್ಮ ಕಿನ್ನಳ ಇಂತಿರುವಲ್ಲ. ನಿನ್ನ ಐವರ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವಾನ ತಂಗಿ. ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ?
ಈಗ ಚೆನ್ನಾಯಿತು. ಈ ಸಹಜ ರೈವರ ಅಭಿಪ್ರಾಯ ಒಂದು. ಅಣ್ಣ ಜನಾರ್ದನ ವೇಣುಲೀಲಾ ದೇವೀನಾ ಸಿರಗೊಂಡು ಬೇಡಿದರು ಮೃದಂದಿನಿ ನನ್ನ ಪತಿ ಇಲ್ಲ
ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದ ಮಹಾ ಗೋದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಸಾಕು ಸುಮ್ಮನೆ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಂಡು ಇವರಾರು ನನ್ನ ಪತಿಗಳಲ್ಲ ಅಣ್ಣ, ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸರೋಬರವರು. ಸಾಕು ಸುಮ್ಮನಿರಿ. ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಅಣ್ಣ, ಆ ದುಶಾಸನನ ಒಡಲನ್ನು ಬಗೆದು ದುರ್ಯೋಧನನ ತೊಡೆಯನ್ನು ಮುರಿದು ಅವರ ಬಿಸಿ ರಕ್ತದಿಂದ ಈ ನನ್ನ ಬಿರುಮುಡಿಯನ್ನು ಕಟ್ಟಿಸಿಕೊಳ್ಳು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನಲ್ಲ. ಈಗ ಚೆನ್ನಾಯಿತು. ಈ ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ನಿಮ್ಮೈವರ ಅಭಿಪ್ರಾಯ ಒಂದು, ಈಕೆ ಅಭಿಪ್ರಾಯ ಒಂದು, ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ನೀನು ಕೇಳಿದಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೇನೇ ಗೊತ್ತು. ಒಟ್ಟಿನಲ್ಲಿ ಈ ಸತ್ಯ ಆರ್ತನಾದವನ್ನು ಹಾರಿಸುವುದು ನಿಮ್ಮ ಪತಿಗಳ ಇವರ ಕರ್ತವ್ಯವಲ್ಲವೇ? ಏಕೆ? ಹಿಂದುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲ. ಸಂಬಂಧದ ಮೇಲೆ ಅಂತ್ಯಕುರುಸಭೆಯಲ್ಲಿ ಬಣ್ಣ ದುಶ್ಯಾಸನನ ಗುಂಡಿಗೆ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ತುವೆನೇನು ಗದಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆನೇನು ಗಂಡುಗಳು ನೀನೊಂದು ಡಂಬದ ಮಾತುಗಳ ನುಡಿದು ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಇಡಿಂಬ ಮನೋದರ. ಕೃಷ್ಣ, ಈ ನಿನ್ನ ಕೂಹಕ ಕಂಟಕ ಕರುಳಿರುವ ಬಿರುನುಡಿ ಕಣ್ಣೀರ ಕರೆದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ನಮ್ಮ ಶತ್ರುಗಳ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಕಂಬನಿಯೇ ನೇರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳ ಪುಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ಬಗೆದು ದುಶ್ಯಾಸನನ ಪಡದ ನೃಪದ ಸುತೆ ಕಟ್ಟಿಸುವಿ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ. ಓ ನರಕಾಸುರ ಮರ್ದನ, ಕೇಳನ್ನ ಅಭಿಪ್ರಾಯ. ದುರ್ಲಕೌರವರನ್ನು ಮರಣಗೊಳಿಸದೆ ದರಿಯಲ್ಲಿರಲು ಬಿಡುವನೇ. ದುರ್ಲಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೇ. ರಣದಳವರ ರಕ್ತಪಾನ ಮಾಡದಿರುವನೇ. ರಣದಳವರ ರಕ್ತಪಾನ ಮಾಡದಿರುವನೇ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿ ನಿಲ್ಲುವೆ, ಮುಟ್ಟಿ ನಿಲ್ಲುವೆ. ಪತ್ನಿಯ ಮುಡಿ ಮುಟ್ಟಿದವನ ಪೆಟ್ಟಿಕೊಳ್ಳುವೆ, ಗದೆಗಳು ಕೊಟ್ಟಿಕೊಳ್ಳುವೆ. ಗರ್ವದಿ ತಡೆ ತೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗದೆಗಳು ಕೊಟ್ಟಿಕೊಳ್ಳುವೆ. ದುರ್ಲಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೇ. ರಣದಳವರ ರಕ್ತಪಾನ ಮಾಡದಿರುವನೇ. ರಣದಳವರ 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 ರಕ್ತಪಾನ ಮಾಡದಿರುವನೇ.
ಪರಮಾತ್ಮ ಭೀಮಸೇನ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡಿ. ಭೀಮಸೇನ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದ ನಾಂ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಕೃಷ್ಣ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರನಿ ಪರಿನೋಯಿಪುದು ತರವೆ ಧರ್ಮಜಗೆ ಕೃಷ್ಣ. ಅಹುದು ವಾಸುದೇವ, ಈ ದೃಪದ ಕುವರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆಯದೆ ಅದೆಂದಿಗೆ ಶಾಂತಿ ಸಮಾಧಾನ. ಅದು ಅಲ್ಲದೆ ಈ ಸವ್ಯಸಾಚಿಯ ಕ್ರೋಧಾಗ್ನಿಯು ದಗದಗಿಪ ಕಾಲಾಗ್ನಿಯಂತೆ ಆ ಕೌರವ ವಂಶವನ್ನೇ ಸುಡಲು ಕೆರಳಿ ನಿಂತಿರುವಾಗ ಆ ಕರ್ಣನ ಶಿರಸ್ಸನ್ನು ಎಂದಿಗೆ ಈ ಭೂಮಿಗೆ ಉರುಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಾಂದ್ರಾರ್ಹವಾಗಿ ಬೆಳಗಬೇಕಾದರೆ ಆ ಕೌರವರಿಗೂ ನಮಗೂ ಸಂಧಿ ಅಸಾಧ್ಯ. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದವರಾದರು. ಅವರ ಅಂತರಂಗದ ಸೇಡಿನ ಜ್ವಾಲೆ ದಗದಗನೆ ಉತ್ತಿರಿಯುತ್ತದೆ. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿ ನೀನು ಯಾವ ನಿರ್ಧಾರ ತೆಗೆದುಕೊಳ್ಳುವೆ? ಪರಮಾತ್ಮ, ಧರ್ಮಂದನ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು. ನನ್ನ ಸಮಸ್ತ ವಿಚಾರವನ್ನೆಲ್ಲ ಅರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನೇನಾದರೂ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತ ಬೇಡ ವಾಸುದೇವ, ಖಂಡಿತ ಬೇಡ. ಧರ್ಮಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಈ ಸಂಧಿಯಿಂದ ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ಈ ದ್ರುಪದನಂದಿನ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಎಲ್ಲರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳೆ ಕುರಿಸದಿ. ಧರ್ಮಂದನ, ನೀನು ನಡೆ. ಆಗಲಿ ಪರಮಾತ್ಮ. ಅಣ್ಣ